ಅಯ್ಯಯ್ಯೋ, ಇವನಿನ್ನು ಮನೇಲಿ ಇದ್ದಾನ? ಅವ್ರು ಬಂದ್ರೆ ಇವನ್ ಮನೇಲಿ ಇರಬಾರ್ದು ಅಂತ ಕಂಡೀಷನ್ ಬೇರೆ ಹಾಕಿದ್ದಾರೆ. ಏನ್ ಮಾಡೋದೀಗ? ಶಿವೀನಾ, ಎಷ್ಟೊತ್ತಿಗೆ ನಿನ್ ಗಂಡ ಕೆಲ್ಸಕ್ಕೆ ಹೋಗೋದು? 10 ಗಂಟೆಗೆ ಐತೆ. 10 ಗಂಟೆಗೆ? 10 ಗಂಟೆಗೆ ಗಿರಾಕಿ ಗಾಡಿ ಹತ್ತದು? ಅಯ್ಯೋ, ಅವನು 1 ಗಂಟೆ ಮುಂಚೆನೆ ಕಳ್ಸು. ಯಾಕತೆ? ಯಾಕೆ ಅಂತ ಯಾಕೆ? ನಾನು ಹೇಳಿದ್ ಮಾಡು ಸಾಕು. ಅಲ್ಲ ಕಣೆ, ನೀನ್ ನನಗತ್ತೇನಾ, ನಾನ್ ನಿನ್ಗತ್ತೇನಾ? ನೀವೇ ನನಗತ್ತೆ. ನಾನೇ ತಾನೇ, ಮತ್ ನಾನು ಹೇಳಿದ್ ಮಾಡು. ದೋಸೆ ಆಯ್ತಾ? ಓತೆ ಆಯ್ತು. ತಗೊಂಡೋಗ, ಅವನಿಗೆ ಬಡ್ದ್ಬಿಟ್ಟು ಅವನಿಗೆ ಬೇಗ ಕಳ್ಸು. ಕೂತ್ಕೋ ಕೂತ್ಕೋ, ತಿಂಡಿ ತಾನೆ, ಕೂತ್ಕೋ. ಅಯ್ಯೋ ಕೂತ್ಕೋ ಹೇಳ್ತೀನಿ. ಏ ಮೀನಾ, ತಿಂಡಿ ತಗೊಂಬಾರೆ. ಅದ್ ಬಂದೆ ಐತೆ. ತಿಂಡಿ ಏನಮ್ಮ? ಬರುತ್ತೆ ಇರು. ಹೋಗಿ ಬೇಗ ಚಟ್ನಿ ಎತ್ಕೊಂಬ. ಚಟ್ನಿ ದೋಸೆ. ನಿನ್ಗೆ ಯಾರ ಕುತ್ಕೊಳಕ್ ಹೇಳಿದ್ದು? ಇನ್ನು ಹೋಗ, ಆಮೇಲೆ ಕೊಡ್ತೀನಿ. ಅಮ್ಮ ನಂಗೆ ಲೇಟ್ ಆಗ್ತಿದೆ. ಅಯ್ಯೋ ಹೋಗೋ ಅಂತೆ, ಹೋಗೋ. ಅಮ್ಮ ಹೋಗೋ. ತಿನ್ನಪ್ಪ, ತಿನ್ನ ತಿನ್ನ. ಓಡಿಸ್ಬಿಡ್ಲ ನಿಮ್ಮಮ್ಮ? ತಿಂಡಿನೂ ಕೊಡದೆ? ಗೊತ್ತಿತ್ತು, ನನಗೆ ಗೊತ್ತಿತ್ತು ಒಂದಲ್ಲ ಒಂದು ದಿವಸ ಈ ಥರದ ದಿನ ಬರುತ್ತೆ ಅಂತ. ಕಾಲಾಯ ತಸ್ಮೈನಮ್ಮ, ಅನುಭವಿಸು, ಇನ್ನೂ ಇದೆ. ಲೇ ಮೀನಾ, ಹೋಗೋ ನೋಟ ಬಿಸಿನೀರು ತಗೊಂಬಮ್ಮ. ಬಿಸಿನೀರು ಅಂದೆ, ಬೇಗ ತಗೊಂಬ, ಬೇಗ ಹೋಗು. ಹೋಗು. ಅಯ್ಯೋ, ತಿನ್ನು ತಿನ್ನು. ಏನು ಸಕ್ಕರೆ ಇದು? ಯಾವತ್ತೂ ಇಲ್ದಿರೋ ಅಕ್ರೆ ಇವತ್ತು ಇಷ್ಟೊಂದು? ಪಾಪ ನೀನು ದಿನ ಪೂರ್ತಿ ಕಷ್ಟಪಟ್ಟು ದುಡಿತೀಯಲ್ವಾ, ಅದಕ್ಕೆ ತಿನ್ನು ತಿನ್ನು. ಅಯ್ಯೋ, ಇದೇನು ನಿಧಾನಕ್ಕೆ ತಿಂತಿದ್ಯಾ? ಬೆಳೆಯೋ ಮಕ್ಕಳು ಗಬ 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 ಅಂತ ತಿನ್ಬೇಕು. ತಿನ್ನು ತಿನ್ನು, ಬೇಗ ತಿನ್ನು. ಇರು ಸಕ್ಕರೆ, ಬಿಸಿ ಬಿಸಿ ಇದೆ. ಅಯ್ಯಯ್ಯೋ, ಬಿಸಿಯಾಗಿದ್ರೆ ಏನಂತೆ, ಉಫ್ ಉಫ್ ಅಂತ ಉರ್ಕೊಂಡು ತಿನ್ನಪ್ಪ. ಮೀನಾ, ನೀನು ನೋಡ್ತಾ ಇದ್ರೆ ನನಗೆ ಏನು ಅನಿಸ್ತದೆ ಗೊತ್ತಾ? ಏನು? ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು. ಹಾಡು ನಾಳೆ ಆಡ್ಬೋದು, ನಾಡಿದ್ದು ಆಡ್ಬೋದು, ರಾತ್ರಿನೂ ಆಡ್ಬೋದು. ಈಗ ತಿನ್ಬಿಡು. ಇರು ಸಕ್ಕರೆ. ಮೀನಾ, ಇದಕ್ಕೆ ನಾನು ಹಾಡಿದ್ದಕ್ಕೆ ಯಾವ್ದಾದ್ರು ಕೌಂಟರ್ ಸಾಂಗ್ ಹಾಡೆ? ಹಾಡೆ. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಅಲ್ಲ ಇನ್ನು ನೀನೇ ನಾನು, ನಾನೇ ನೀನು. ಎತ್ತ ಇತ್ತೋ ಎಂತೋ ಬಂತೋ ಕಾಣೆ ನಾನು. ನಾನು ಒಣಗೋಗ್ತಿದೆ, ಹೊಟ್ಟೆ ಊರಿತಿದೆ. ಇವನು ಹಾಡು ಆಡ್ತಾನೆ, ಹಾಡು. ಅಲ್ಲ, ಯಾಕೆ ಇಷ್ಟೊಂದು ಅವಸರಗಳು ಅಂತ? ಹಂಗಲ್ಲ, ನೀನು 1 ಗಂಟೆ ಎಕ್ಸ್ಟ್ರಾ ದುಡಿದ್ರೆ 500 600 ಎಕ್ಸ್ಟ್ರಾ ಬರುತ್ತಲ್ವಾ? ಓ ಹಂಗೆ. ಫುಲ್ ಲವ್ಸ್ಗಳು ದುಡ್ಡು ಮೇಲೆ, ನನ್ನ ಮೇಲಲ್ಲ. ಆಯ್ತು ಬಿಡು, ಆಯ್ತು ಬಿಡು, ಎಲ್ಲ ಇದೆ, ಬರಲ್ಲ. ಮನೋಜ್, ಆಫೀಸ್ಗೆ ಹೋಗಲ್ವಾ ನೀವು? ತಿಂಡಿ ತಿಂದ್ರಾ? ಹೋಗ್ಬೇಕು ರೋಹಿಣಿ, ಇನ್ನು ಅಮ್ಮ ತಿಂಡಿನೇ ಕೊಟ್ಟಿಲ್ಲ. ಅಯ್ಯೋ, ನೀವಿಬ್ರು ಒಂದು 10 ನಿಮಿಷ ಸುಮ್ಮನೆ ಇರ್ತೀರಾ? ಬೇಕಾದ್ರೆ ಒಂದು ಕೆಲಸ ಮಾಡಿ, ಇಬ್ರು ಇವತ್ತು ರಜೆ ಹಾಕ್ಬಿಟ್ಟು ಮನೇಲಿ ಜಾಲಿ ಆಗಿರಿ. ಹ್ಞೂ. ಯಾಕತ್ತೆ? ಅಯ್ಯೋ, ಒಳ್ಳೆ ಯಾಕತ್ತೆ ಯಾಕತ್ತೆ ಆಯ್ತಲ್ಲ, ಸುಮ್ಮನಿರಮ್ಮ. ಇದೇನು ಹೊಸ ಪ್ರಯೋಗ? ನಾನೇ ಹೇಳಿದ್ದು. ಅಯ್ಯೋ, ಹೊರಗಡೆ ಮನೆ ಬರೋ ಥರ ಇದೆ ಕಣೋ. ನಿನ್ ಪಾಪ ಎಲ್ಲಿ ಯಾವ ಹೋಟ್ಲಲ್ಲಿ ನಿಲ್ಸಿ ತಿನ್ನಕ್ಕಾಗುತ್ತೆ, ಅದಕ್ಕೆ ಪ್ಯಾಕ್ ಮಾಡಿ ಕೊಟ್ಬಿಡು, ಅವ್ನ ಕಾರಲ್ಲೇ ಕುತ್ಕೊಂಡು ತಿಂತಾನೆ ಅಂತ ಹೇಳಿದೆ. ಹೊರಡಪ್ಪ, ಟೈಮ್ ಆಯ್ತು, ಹೊರಡು. ಅಲ್ಲ, ಇವತ್ತು ನನಗೆ ಇಲ್ಲೇ ಹತ್ರದಲ್ಲಿ ಟ್ರಿಪ್ ಬಿದ್ದಿರೋದು. ನನ್ನ ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡ್ಕೊಂಡು. ಬೇಡ ಬೇಡ, ಏನ್ ಗೊತ್ತಾ, ನೀನು ಹಂಗೆಲ್ಲ ಬಂದ್ರೆ ಪಾಪ ಕಸ್ಟಮರ್ಗೆ ಕಷ್ಟ ಆಗ್ಬಿಡುತ್ತೆ, ಅವ್ರು ಕೋಪ ಮಾಡ್ಕೊಂಡ್ಬಿಡ್ತಾರಲ್ವಾ. ಹೊರಡು. ಅಪ್ಪೋ,
ಈ ಮಿಸ್ಸಸ್ಗಳೆಲ್ಲ ಸೇರ್ಕೊಂಡು ಏನೋ ಮಿಸ್ ಹೊಡಿಸ್ತಾ ಇದಾರಲ್ಲ ಎಂತಕ್ಕೆ ಸಾಕ್ಷಾತ್ ಬಿಡಿಗಿನಿ ರಂಗನಾಥನ್ಗೆ ಗೊತ್ತಾಗಲ್ಲ, ಇನ್ನು ಮಾಜಿ ಲೋಕೋ ಪೈಲಟ್ ಸಾಮಾನ್ಯ ರಂಗನಾಥ ನನಗೆ ಹೇಗಪ್ಪ ಗೊತ್ತಾಗುತ್ತೆ? ಆಯ್ತಲ್ಲ ಹೊರಡಪ್ಪ. ಸರಿ ಆಯ್ತು. ಲೇ ಹೋಗ್ಬಿಡ್ತೀನಿ ಕಡೆ. ಹುಷಾರಿ. ಪೌಡ್ರಮ್ಮ ಪೌಡ್ರಮ್ಮನ ಹೋಗ್ಬತ್ತೀನಿ. ಇವಳಿಗೆ ಹೋಗ್ಬರ್ತೀನಿ ಅಂತ ಹೇಳ್ಬೇಕಾ? ಎಲ್ರಿಗೂ ಹೇಳ್ಬಿಟ್ಟು ಹೋಗ್ಬೇಕು, ಆಮೇಲೆ ಸುಮ್ಮನೆ ಮುನ್ಸ್ಕೊಂಡು ಕೂತ್ಕೋತಾರೆ. ರೋಹಿಣಿ, ಸೂರ್ಯ ಹೋಗ್ಬನ್ನಿ ಅಂತ ಹೇಳ್ಬಿಡಮ್ಮ, ಹೇಳ್ಬಿಡು. ಹೋಗಿ ಬನ್ನಿ ಸೂರ್ಯ ಅವ್ರೆ. ಆಯ್ತು, ಇವಾಗ ಬರ್ತೀನಿ. ಹ, ಹೋಗು ಹೋಗು. ಟಾಟಾ. ಅಪ್ಪ ಹೋಗ್ಬರ್ತೀನಪ್ಪ. ಹ್ಞೂ ಕಣಪ್ಪ, ಹುಷಾರು. ಆಮೇಲೆ ಅಯ್ಯೋ ಹೊರಡಪ್ಪ, ನೀನು ಟೈಮ್ ಆಗ್ತಿದೆ. ಟಾಟಾ ಟಾಟಾ ಟಾಟಾ. ತಲೆ ಎಲ್ಲ ಕೆಡಿಸ್ತಾನೆ ಇವನು. ಮಾವಿನಕಾಯಿ ಇನ್ಕೊಂಡು ಮೆಣಸಿನ್ಕಾಯಿ ತಿಂದು ಕೋತಿ ಹಂಗಾಡ್ತಾ ಇದೆಯಲ್ಲ, ಎಲ್ಲ ಅಯೋಮಯವಾಗಿದೆ. ಯಾಕೆ ಹಿಂಗಾಡ್ತಾ ಇದೆಯಾ ಶಾಂತಿ? ಆ? ಈಗ್ಲೂ ಆಗ್ಲೂ ರವಿ ಸುದ್ದಿ ಬಂದ್ಬಿಡ್ತಾರೆ, ಅದಕ್ಕೆ ಇವನನ್ನ ಸಾಗಾಕಿದ್ದು. ಓ, ನಾನು ಹೇಳಿದಕ್ಕೆ ಒಪ್ಕೊಂಡ್ರ ಅವರು? ಒಪ್ಕೊಂಡಿದ್ದಾರೆ. ಆ ವಾಸುದೇವ ಅವನ್ ಹೆಂಡತಿ ಮಗಳನ್ನೂ ಅಳಿನೂ ಕರ್ಕೊಂಡ್ಬಂದು ಮನೆಗೆ ಬಿಟ್ಟು ಹೋಗ್ತಾರಂತೆ. ನಿಜಾನ? ಕಾಲ ಎಷ್ಟು ಬೇಗ ಬದಲಾಗೋಯ್ತಾ? ಶ್ರೀರಂಗ, ವಾಸುದೇವ, ಗೋವಿಂದ, ನಾರಾಯಣ, ಶ್ರೀಹರಿ, ಏನಪ್ಪ ಇದು? ಏನಾಯ್ತು? ಅದು ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ವಾಕಿಂಗ್ ಜಾಸ್ತಿ ಮಾಡಿಬಿಟ್ನಾ, ತಿಂದಿದ್ದ ದೋಸೆಗಳೆಲ್ಲ ಒಟ್ಟಿಗೆ ಹೋಲ್ಸೇಲಾಗಿ ಅರ್ಗ್ಬಿಟ್ಟಿದೆ. ಇವಾಗ ಬಾಗಿಲು ತಡ್ತಾ ಇದೆ, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬಂದ್ಬಿಡ್ತೀನಿ ಪ್ಲೀಸ್. ಬೀದಿ ಬೀದಿಗೂ ಇಟ್ಟಿದಾರಲ್ಲ ಏನು ನಿರ್ಮಲ ಶೌಚಾಲಯ. ಹೌದು ಹೌದು ಹೌದು, ಅದೆಲ್ಲ ಸುಮ್ಮನೆ ಹೆಸರಿಗಷ್ಟೇ. ನಮ್ಮಲ್ಲಿರೋದು ನಿಜವಾಗ್ಲೂ ನಿರ್ಮಲವಾಗಿರುತ್ತೆ. ಇಲ್ಲಿ ಸಿಗೋಷ್ಟು ಸುಖ ಬೇರೆ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಪ್ಲೀಸ್ ಪ್ಲೀಸ್ ಡೋಂಟ್ ಮೈಂಡ್. ಬರ್ತೀನಿ. ಅಯ್ಯೋ, ಅಲ್ಲಿ ಹೋದ್ರೆ ಇದನ್ನು ತಿನ್ಕೊಂಡ್ಬಿಡ್ತೀನಿ. ಹಿಡ್ಕೊ. ಸೌಂಡ್ ಇಲ್ಲದೆ ಸೌಂಡ್ಲೆಸ್ ಆಗಿ ಬೇಗ ಮಾಡ್ಕೊಂಡು ಬಂದ್ಬಿಡ್ಬೇಕು. ಅಮ್ಮ, ನಮ್ ಬೇಕರು ಬಂದಿದ್ದಾರೆ, ಒಳಗ್ ಬನ್ನಿ ಅಂತ ಒಂದ್ ಮಾತ್ ಕರೀರಿ. ಸೊ ದಯವಿಟ್ಟು ಬಂದು ಕರೀರಿ. ಅಮ್ಮ, ಏನಾಯ್ತು ಆಂಟಿ? ಯಾಕೆಲ್ರು ಹಾಗೆ ನೋಡ್ತಾ ನಿಂತ್ಬಿಟ್ಟಿದ್ದೀರಾ? ರವಿ, ಬಾ ಒಳಗೆ ಹೋಗೋಣ. ಅಲ್ಲ, ಅದು ಹಾಗಲ್ಲಮ್ಮ. ಮದುವೆ ಮಾಡ್ಕೊಂಡು ಮೊದಲನೇ ಸಲ ಮನೆಗೆ ಬರ್ತಿದ್ಯಲ್ವಾ, ನಿನ್ನ ಹಾಗೆ ಒಳಗೆ ಕರ್ಕೋಬಾರ್ದು. ಅದಕ್ಕೆ ರೋಹಿಣಿ, ಹೋಗಿ ಆರ್ತಿ ನೀರು ತಗೊಂಬಮ್ಮ.